Good morning, students. We are going to start with a topic called as transportation. Transportation andre ಏನು? The process in which the food and oxygen is transferred from one place to another in the body is called transportation. ರೈಟ್? ಅಂದರೆ ಈ ಡೆಫಿನೇಷನ್ ಏನು ಹೇಳ್ತಾ ಇದ್ರೆ, ನಮ್ಮ ಬಾಡಿಯಲ್ಲಿ ಫುಡ್ ಮತ್ತು ಆಕ್ಸಿಜನ್ ಅನ್ನ ನಾನು ಪ್ರತಿಯೊಂದು ಪಾರ್ಟಿಗೆ ಕಳಿಸ್ತಾ ಇದ್ದೀನಿ, ನನ್ನ ಬಾಡಿಯೊಂದು ಪ್ರತಿ ಪಾರ್ಟಿಗೆ ಕಳಿಸ್ತಾ ಇದ್ದೀನಿ. ಹಾಗಾಗಿ ಅಂಥ ಸಿಸ್ಟಮ್ನ ಏನು ಹೇಳ್ತಾ ಇದ್ದೀನಿ? ಟ್ರಾನ್ಸ್ಪೋರ್ಟೇಷನ್. Right, and the organ which is involved here for the transportation is heart. Right, ಹಾಗಾಗಿ ಹಾರ್ಟ್ ಏನು ಮಾಡ್ತಾ ಇದ್ದಾರೆ, ನಮ್ಮದು ಓಕೆ ಫುಡ್ ಮತ್ತು ಆಕ್ಸಿಜನನ್ನು ಎಲ್ಲ ಬಾಡಿ ಪಾರ್ಟ್ಸ್ಗೆ ಟ್ರಾನ್ಸ್ಫರ್ ಮಾಡಬೇಕಾದ್ರೆ ಹೆಲ್ಪ್ ಮಾಡ್ತಾ ಇದೆ. ಹಾಗಾಗಿ ಹಾರ್ಟಲ್ಲಿ ಏನಿದೆ, ವಿ ಆರ್ ಗೋಯಿಂಗ್ ಟು ಹ್ಯಾವ್ ಸಮ್ ಎ ಫ್ಲೂಯಿಡ್ ಮ್ಯಾಟ್ರಿಕ್ಸ್. ಏನಿದೆ ಅದರಲ್ಲಿ? ಫ್ಲೂಯಿಡ್ ಮ್ಯಾಟ್ರಿಕ್ಸ್ ವಿಚ್ ಆರ್ ಗೋಯಿಂಗ್ ಟು ಕಾಲ್ ಇಟ್ ಆಸ್ ಎ ಬ್ಲಡ್. ಗೊತ್ತಾಯ್ತ್ರಿ? ಸೊ ಈ ಬ್ಲಡ್ಡಲ್ಲಿ ಮೇನ್ಲಿ ಇದೆಲ್ಲ ಇರುತ್ತೆ ಅಂತ ಹೇಳ್ತೀವಿ, ಫುಡ್ ಆ್ಯಂಡ್ ಆಕ್ಸಿಜನ್. Okay, it is mainly carried in the blood. From the blood it is going to be transported to every parts of our body. ಹಾಗಾಗಿ ನಾವೇನಂತೀವಿ ರೀ, blood is a connective tissue. It is a connective tissue. Already have studied in the 9th standard. Blood is a connective tissue, so which contains, you say right, it also transports food, oxygen to each cell of our body. This blood transfers food, oxygen to each cell of our body. Similarly, it also used to remove the waste from the body parts. Right? It also for transferring, again for removing the waste from the body parts. ಹಾಗಾಗಿ blood is in the state of plasma which contains all these things in a dissolved form. ರೈಟ್ ರೀ? ಹಾಗಾಗಿ ಬ್ಲಡ್ ಏನಿದೆ ಒಂದು ಪ್ಲಾಸ್ಮಾ ಸ್ಟೇಟಲ್ಲಿದೆ. ಅದರಲ್ಲಿ ಏನಿದೆ, ಇದು ಫುಡ್ಡು, ಆಕ್ಸಿಜನ್ನು ಎಲ್ಲ ವೇಸ್ಟ್ಗಳು ಏನಾಗಿದೆ, ಡಿಸಾಲ್ವ್ಡ್ ಫಾರ್ಮಲ್ಲಿದೆ. ರೈಟ್ ರೀ? ಸೊ ಹಾಗಾಗಿ ಈ ಪರ್ಟಿಕ್ಯುಲರ್ ಬ್ಲಡ್ಡನ್ನು ನಮ್ಮ ಬಾಡಿ ಥ್ರೂ ಔಟ್ನ ಅದಕ್ಕೆ ಪಂಪ್ ಮಾಡಬೇಕು. ಐ ಹ್ಯಾವ್ ಟು ಮೇಕ್ ಇಟ್ ಟ್ರಾನ್ಸ್ಪೋರ್ಟ್. ಇನ್ ಆರ್ಡರ್ ಟು ಟ್ರಾನ್ಸ್ಪೋರ್ಟ್ ಇಸ್ ವಿ ಹ್ಯಾವ್ ಟು ಪಂಪ್ ದ ಬ್ಲಡ್. So the pumping organ is needed to pump the blood, which you are going to call it as a heart. ರೈಟ್ ರೀ? ಅದಕ್ಕೆ ಹಾರ್ಟಿಗೆ ಏನಂತೀವಿ, ಪಂಪಿಂಗ್ ಆರ್ಗನ್ ಮಾಡ್ತಾ ಇದೆ. ಹಾರ್ಟ್ ಕೆಲಸ ಏನು, ಬ್ಲಡ್ ಅನ್ನ ಥ್ರೂಔಟ್ ಬಾಡಿಯಲ್ಲಿ ಪಂಪ್ ಮಾಡಬೇಕು. ರೈಟಾ? ಹೀಗಾದಾಗ ನಮಗೆ ಎರಡು ಪ್ರಶ್ನೆ ಬರ್ತದೆ ರೀ. ರೈಟ್ ರೀ? ಪಂಪ್ ಆಗ್ತಿರೋಂಥ ಬ್ಲಡ್ಡು ಓಕೆ ನೇಚರಲ್ಲಿ ಹೇಗಿದೆ, ನಮ್ಮ ಹಾರ್ಟಲ್ಲಿ 2 ಟೈಪ್ಸ್ ಇದೆ ಅಂತ ಹೇಳ್ತೀವಿ. ಒಂದು ಆಕ್ಸಿಜನೇಟೆಡ್ ಬ್ಲಡ್ಡು, ಇನ್ನೊಂದು ಡಿಆಕ್ಸಿಜನೇಟೆಡ್ ಬ್ಲಡ್ ಅಂತ ಹೇಳ್ತೀವಿ. ರೈಟಾ? ನಮ್ಮ ಬಾಡಿಯಲ್ಲಿ ಫ್ಲೋ ಆಗ್ತಾ ಇರೋದೇನ್ರಿ? 2 ವೇರಿಯೇಟರ್ಸ್ ಆಫ್ ಬ್ಲಡ್. ದಟ್ ಈಸ್ ಒನ್ ವಿಚ್ ಈಸ್ ಪ್ಯೂರ್ ಬ್ಲಡ್. ಈಗ ಅಲ್ಲಿ ಡಯಾಗ್ರಾಮಲ್ಲಿ ತೋರಿಸ್ತಾ ಇದ್ದೀನಿ ರೀ, ಬ್ಲ್ಯಾಕ್ ಕಲರ್ಡ್ ಏನು ಪಾರ್ಟ್ ಇದೆ ರೀ, ಅದನ್ನು ನಾನು ಲೆಫ್ಟ್ ಚೇಂಬರ್ ಆಫ್ ದಿ ಹಾರ್ಟ್ ಅಂತ ಹೇಳ್ತೀನಿ, ಲೆಫ್ಟ್ ಪಾರ್ಟ್ ಆಫ್ ದಿ ಹಾರ್ಟ್. ರೈಟ್? ಅಗೇನ್ ದ ಬ್ಲೂ ಕಲರ್ಡ್ ವಿಚ್ ಐ ಆಮ್ ಶೋಯಿಂಗ್, ಇಟ್ ಈಸ್ ನಥಿಂಗ್ ಬಟ್ ಎ ರೈಟ್ ಪಾರ್ಟ್ ಆಫ್ ದಿ ಹಾರ್ಟ್. ಗಾಟ್ ಇಟ್? ಹಾಗಾದಾಗ ಈ ಲೆಫ್ಟಲ್ಲಿ ಏನು ಫ್ಲೋ ಆಗ್ತಾ ಇದೆ, ರೈಟಲ್ಲಿ ಏನು ಫ್ಲೋ ಆಗ್ತಾ ಇದೆ, ನೀವು ನೆನಪಿಟ್ಕೋಬೇಕು. ರೈಟಾ? ಇಯರ್ ಬ್ಲ್ಯಾಕ್ ಕಲರ್ಡ್ ಐ ಹ್ಯಾವ್ ಶೋನ್ ಯು ದ ಲೆಫ್ಟ್ ಪಾರ್ಟ್ ವಿಚ್ ಕಂಟೇನ್ಸ್ ಆಕ್ಸಿಜನೇಟೆಡ್ ಬ್ಲಡ್. ಅಂದ್ರೇನ್ರಿ, ದ ಪ್ಯೂರ್ ಬ್ಲಡ್, the oxygenated blood is nothing but a pure blood is transported by the left part of our heart. That is left 2 chambers. That is one left atrium, one more left ventricle. So these 2 chambers of the left heart mainly transfers the oxygenated blood. Right? Similarly, the right part, okay, which mainly transfers the deoxygenated blood. Got it? So again you are seeing right atrium, again right ventricle. Right? So both left part oxygenated blood, ರೈಟ್ ಪಾರ್ಟ್ ಡಿಆಕ್ಸಿಜನೇಟೆಡ್ ಬ್ಲಡ್. ಹಾಗಾಗಿ ನಮ್ಮ ಬಾಡಿಲಿ ಏನಾಗ್ತಾ ಇದೆ ರೀ, ವಿ ಆರ್ ಮೇಂಟೈನಿಂಗ್ ಎ ಸಪ್ರೇಟ್ ಚಾನಲ್ ಫಾರ್ ದ ಬೋತ್ ಫ್ಲೋ ಆಫ್ ದಿ ಬ್ಲಡ್ಸ್, ದಟ್ ಈಸ್ ಆಕ್ಸಿಜನೇಟೆಡ್ ಬ್ಲಡ್ ಆಸ್ ವೆಲ್ ಆಸ್ ಡಿಆಕ್ಸಿಜನೇಟೆಡ್ ಬ್ಲಡ್. ರೈಟ್ ರೀ? ಹೀಗಾಗಿ ನೋಡ್ತಾ ಇರ್ಬೋದು. ದ ಬ್ಲಡ್ ಈಸ್ ಎಂಟರಿಂಗ್ ದ ಫ್ರಮ್ ದ ಪಲ್ಮನರಿ ವೇನ್ಸ್, ಅಗೇನ್ ಇಟ್ ಈಸ್ ಎಂಟರಿಂಗ್ ಟು ದ ಲೆಫ್ಟ್ ಏಟ್ರಿಯಂ, ಫ್ರಮ್ ದ ಲೆಫ್ಟ್ ಏಟ್ರಿಯಂ ಟು ದಿ ಲೆಫ್ಟ್ ವೆಂಟ್ರಿಕಲ್, ಫ್ರಮ್ ಲೆಫ್ಟ್ ವೆಂಟ್ರಿಕಲ್ ಟು ಇಟ್ ಈಸ್ ಮೂವಿಂಗ್ ಥ್ರೂ aorta. Okay, it is moving through aorta. That is, blood is pumped through aorta to different parts of the body. This is one channel of blood flow. Again, if you are going, the blood is received from the lower vena cava. Again, the blood is received from the upper vena cava. Right? So both we are receiving the blood from the upper vena cava as well as lower vena cava. ಹಾಗಾಗಿ ಬ್ಲಡ್ ಮೊದಲು ಎಲ್ಲಿ ಎಂಟರ್ ಆಗ್ತಾ ಇದೆ, ಅಪ್ಪರ್ ವೆನಾ ಕಾವಾ ಇಂದ ರೈಟ್ ಏಟ್ರಿಯಂ ಅಲ್ಲಿ ಎಂಟರ್ ಆಗ್ತಾ ಇದೆ. ಯು ಕ್ಯಾನ್ ಸಿ ದ ಆರೋ ಮಾರ್ಕ್ಸ್. Similarly, from the lower vena cava, the blood is entering to the right atrium only. Right? From the right atrium, again it is going to be pushed into right ventricle. Okay, so right ventricle in the again it is going through particular pulmonary arteries. The blood is again further passed to pulmonary arteries. This is a particular way of the blood flow maintained by in the separate way. Right? So the left part maintains the oxygenated blood, whereas the right part maintains the deoxygenated blood. ಹಾಗಾಗಿ I can provide a oxygenated blood flow. ಹೀಗಾದಾಗ ಏನು ಮಾಡ್ತೀನಿ ರೀ, ಐ ಆಮ್ ಗೋಯಿಂಗ್ ಟು ಪ್ರೊವೈಡ್ ಯು ಆಕ್ಸಿಜನೇಟೆಡ್ ಬ್ಲಡ್ ಫ್ಲೋ ಹೇಗಾಗುತ್ತೆ. ರೈಟಾ? ನಮಗಂತೂ ಗೊತ್ತಾದ್ರಿ. ವೆನ್ ಯು ಆರ್ ಸ್ಟಡಿಂಗ್ ಇನ್ ರೆಸ್ಪಿರೇಟರಿ ಸಿಸ್ಟಮ್, ವಿ ಗಾಟ್ ಇಟ್ ದ ಬ್ಲಡ್ ಗೆಟ್ಸ್ ಪ್ಯೂರಿಫೈಡ್ ಇನ್ ಲಂಗ್ಸ್.
ರೈಟಾ. ಹಾಗಾಗಿ ಲಂಗ್ಸಿಂದ ಈ ಪಲ್ಮನರಿ ವೇನ್ಸ್ ಎದಕ್ಕೆ ಕನೆಕ್ಟ್ ಆಗಿರ್ತದೆ, ನಮ್ಮ ಹಾರ್ಟಿಗೆ, ಲೆಫ್ಟ್ ಪಾರ್ಟ್ ಅವರ್ ಹಾರ್ಟ್. ಅದಕ್ಕೆ ಏನು ಮಾಡ್ತಾ ಇದ್ದೀನಿ ನಾನು, ಈ ಪರ್ಟಿಕ್ಯುಲರ್ ಪೇಟರ್ನ್ ಲೆಫ್ಟ್ ಚೇಂಬರ್ ಆಫ್ ಹಾರ್ಟ್ ಹೇಳ್ತಾ ಇದ್ದಾರೆ, ಈ ಪರ್ಟಿಕ್ಯುಲರ್ ಪೋರ್ಷನ್ ಅನ್ನ. ಗಾಟ್ ಇಟ್. ಸೊ ದ ಬ್ಲಡ್ ಈಸ್ ಗೆಟಿಂಗ್ ಪ್ಯೂರಿಫೈಡ್ ಇನ್ ಲಂಗ್ಸ್. ಫ್ರಮ್ ದ ಲಂಗ್ಸ್ ದ ಬ್ಲಡ್ ಈಸ್ ಎಂಟರಿಂಗ್ ಇನ್ ಟು ಲೆಫ್ಟ್ ಚೇಂಬರ್ ಆಫ್ ಅವರ್ ಹಾರ್ಟ್, ಲೆಫ್ಟ್ ಚೇಂಬರ್ ಆಫ್ ಅವರ್ ಹಾರ್ಟ್ಸ್, ರೈಟ್, ಥ್ರೂ ಪಲ್ಮನರಿ ವೇನ್ಸ್. ಹಾಗಾಗಿ ಇಲ್ಲಿ ತೋರಿಸ್ತಾ ಇದ್ದೀನಿ, ಫ್ರಮ್ ದ ಲಂಗ್ಸ್ ದ ಬ್ಲಡ್ ಈಸ್ ಎಂಟರಿಂಗ್ ಇನ್ ಟು ದಿ ಲೆಫ್ಟ್ ಚೇಂಬರ್ ಆಫ್ ಹಾರ್ಟ್ ಥ್ರೂ ಪಲ್ಮನರಿ ವೇನ್ಸ್. ಲಂಗ್ಸ್ ಇಂದ ಪಲ್ಮನರಿ ವೇನ್ಸ್ ಟು ದ ಲೆಫ್ಟ್ ಏಟ್ರಿಯಂ. ಓಕೆ, ಈ ಫಸ್ಟ್ ಎಲ್ಲ ಬ್ಲಡ್ ಬಂತ್ರಿ ಲೆಫ್ಟ್ ಏಟ್ರಿಯಂ ಅಲ್ಲಿ ಬಂತು. ರೈಟಾ. ಇಲ್ಲಿ ಏನಾಗ್ತಿರ್ತಪ್ಪ ಅಂದ್ರೆ, ವೈ ಲೆಫ್ಟ್ ಏಟ್ರಿಯಂ ಇಸ್ ರಿಸೀವಿಂಗ್ ದ ಬ್ಲಡ್, while it is receiving the blood from the lungs, it is under relaxation. Okay, ಹಾಗಾಗಿ ಏನಂತಾರೆ, ಫಸ್ಟ್ ಇಟ್ is receiving the blood, then after contraction it will push the blood from left atrium to the left ventricle. ಹಾಗಾಗಿ ಇಲ್ಲಿ ರಿಲ್ಯಾಕ್ಸೇಷನ್ ಕಾಂಟ್ರಾಕ್ಷನ್ ಪ್ರೊಸೆಸ್ ಆಗ್ತಿರ್ತಾರೆ. while receiving the blood, left atrium will be under relaxation. Okay, while it is pushing the blood to next ventricle, it is contracting. Similarly, when the left ventricle is receiving the blood, it is under relaxation, right? So after receiving the blood, it pushes the blood into the aorta such that it can be transferred to different parts of the body. When it is pushing the blood, it is under contraction. Got it? ಈ ಟೈಪ್ ಅಲ್ಲಿ ರಿಲ್ಯಾಕ್ಸೇಷನ್ ಕಾಂಟ್ರಾಕ್ಷನ್ ಪ್ರೊಸೆಸ್ ಆಗ್ತಿರ್ತದೆ ರೀ, ಲೆಫ್ಟ್ ಏಟ್ರಿಯಮ್ ಹಾಗೂ ಲೆಫ್ಟ್ ವೆಂಟ್ರಿಕಲ್. ಇದು ಲೆಫ್ಟ್ ಚೇಂಬರ್ ಆಫ್ ದಿ ಹಾರ್ಟ್ ಅಂತ ಹೇಳ್ತೀವಿ. ಲಂಗ್ಸ್ ಇಂದ ಪಲ್ಮರಿ ವೇನ್ಸ್ ಮುಖಾಂತರ ಲೆಫ್ಟ್ ಏಟ್ರಿಯಂ ಟು ಲೆಫ್ಟ್ ವೆಂಟ್ರಿಕಲ್ ಟು ಏಯೋಟಾ ಟು ಡಿಫರೆಂಟ್ ಪಾರ್ಟ್ಸ್ ಆಫ್ ದಿ ಬಾಡಿ. ರೈಟಾ. ಸೊ ಇಲ್ಲಿ ಮೇಲೆ ಏನು ಟ್ರಾನ್ಸ್ಫರ್ ಆಗ್ತಾ ಇದೆ ರೀ, ಆಕ್ಸಿಜನೇಟೆಡ್ ಬ್ಲಡ್. ಸೊ ದಿಸ್ ಈಸ್ ಹೌ ದ ಬ್ಲಡ್ ಇಸ್ ಫ್ಲೋಯಿಂಗ್ ಇನ್ ದ ಲೆಫ್ಟ್ ಪಾರ್ಟ್ ಆಫ್ ಅವರ್ ಹಾರ್ಟ್. ರೈಟಾ. ಸೊ ಇಲ್ಲಿ ಮೇನ್ಲಿ ದ ಬ್ಲಡ್ ಇಸ್ ಕ್ಯಾರಿಡ್ ಬೈ ಪಲ್ಮರಿ ವೇನ್ಸ್ ಇನ್ ಟು ದ ಲೆಫ್ಟ್ ಚೇಂಬರ್ ಆಫ್ ದಿ ಹಾರ್ಟ್ಸ್, ವಿಚ್ ಇಸ್ ವೆರಿ ಇಂಪಾರ್ಟೆಂಟ್, ಯು ಹ್ಯಾವ್ ಟು ರಿಮೆಂಬರ್. ರೈಟ್ ರೀ. ಸೊ ಇದಕ್ಕೆ ಆರೋ ಮಾರ್ಕ್ಸ್ ಕೂಡ ನೆನಪಿಕೋಬೇಕು, ಏನಾಗ್ತದೆ, ಬ್ಲಡ್ ಎಂಟರ್ ಆಗ್ತಾ ಇದೆ ಅಂದಂಗೆ. ರೈಟಾ. ಸೊ ಅದೇ ಥರ ಈಗ ಏನು ಮಾಡ್ತೀನಿ ನಾನು, ಆಕ್ಸಿಜನೇಟೆಡ್ ಬ್ಲಡ್ ಫ್ಲೋ ಆದ ನಂತರ ಡಿಆಕ್ಸಿಜನೇಟೆಡ್ ಬ್ಲಡ್ ಫ್ಲೋ ಕೂಡ ನೋಡ್ಕೋಬೇಕು. ರೈಟ್ ರೀ. ಸೊ ಇಲ್ಲಿ ಏನಾಗ್ತಾ ಇದೆ, ಡಿಆಕ್ಸಿಜನೇಟೆಡ್ ಅಲ್ಲಿ ಡಿಫ್ರೆಂಟ್ ಪಾರ್ಟ್ಸ್ ಆಫ್ ದಿ ಬಾಡಿಯಿಂದ ತಗೋತಾ ಇದ್ದೀವಿ ಅಂತ ಹೇಳ್ತೀವಿ ಮೊದಲು ಬ್ಲಡ್. ಯಾಕಪ್ಪ ಅಂದ್ರೆ ಇಲ್ಲೆಲ್ಲ ಏನಾಗಿರ್ತಾರೆ, ಸೊ ಕಾರ್ಬನ್ ಡೈಆಕ್ಸೈಡ್ ಆಲ್ರೆಡಿ ಆಗಿರ್ತಾ ಟಿಶ್ಯೂಸ್ ಇಂದ ಸಿಗ್ತಾ ಇರ್ತದೆ, ಬ್ಲಡ್ ತೊಗೊಂಡು ಬರ್ತಿರ್ತಾರೆ ಕಾರ್ಬನ್ ಡೈಆಕ್ಸೈಡ್ ಅನ್ನ. ಹಾಗಾಗಿ ಅದಕ್ಕೆ ಏನಂತೀನಿ, ಡಿಆಕ್ಸಿಜನೇಟೆಡ್ ಬ್ಲಡ್ ಅಂತ ಹೇಳ್ತೀವಿ. ಡಿಆಕ್ಸಿಜನೇಟೆಡ್ ಬ್ಲಡ್, ಓಕೆ, ಇಟ್ ಈಸ್ ರಿಸೀವ್ಡ್ ಫ್ರಮ್ ದ ಡಿಫ್ರೆಂಟ್ ಪಾರ್ಟ್ಸ್ ಆಫ್ ದಿ ಬಾಡಿ ಥ್ರೂ ವೇನ್ಸ್. ಓಕೆ, ಥ್ರೂ ದ ವೇನ್ಸ್. ವೇನ್ಸ್ ಇಂದ ಏನಾಗ್ತದೆ, ನಮ್ಮ ಬೇರೆ ಬೇರೆ ಪಾರ್ಟ್ಸ್ ಅಲ್ಲಿ ಇರುವಂತ ಡಿಆಕ್ಸಿಜನೇಟೆಡ್ ಬ್ಲಡ್ ಅನ್ನ ಎಲ್ಲಿ ತಗೊಂಡ್ ಬರ್ತಾ ಇದ್ದೀನಿ, ಹಾರ್ಟ್ ಕಡೆ. ಯಾವ ಹಾರ್ಟ್ ಪಾರ್ಟು, ರೈಟ್ ಚೇಂಬರ್ ಆಫ್ ದಿ ಹಾರ್ಟ್ ಅಂತ ಹೇಳ್ತೀವಿ. ಇಲ್ಲೂ ರೈಟ್ ಚೇಂಬರ್ ಆಫ್ ದಿ ಹಾರ್ಟ್ ಅಂತ ಹೇಳ್ತೀವಿ. ಓಕೆ, ಹಾಗಾಗಿ ಫ್ರಮ್ ದ ವೇನ್ಸ್ ವೇರ್ ದ ಬ್ಲಡ್ ಈಸ್ ಕಮಿಂಗ್, ಫ್ರಮ್ ಲೋವರ್ ವೆನಕವ, ಅಗೇನ್ ಫ್ರಮ್ ದಿ ಅಪ್ಪರ್ ವೆನಕವ. ಸೊ ಬೋತ್ ಆರ್ ಎಂಟರಿಂಗ್ ಇನ್ ಟು ದಿ, ವಿ ಕ್ಯಾನ್ ಸಿ ಅಪ್ಪರ್ ವೆನಕವ ಅಂಡ್ lower venakava are entering into right atrium. So upper and lower venakava are entering into right atrium. Right. Again here is some process called relaxation contraction. Similarly as we saw in oxygenated blood flow. Similar ಆಗಿ ತರ right atrium ಕೂಡ relaxation ಇರ್ತಾರೆ, blood ಅನ್ನ receive ಮಾಡುತ್ತೆ, then it contracts so that it can push the blood to the next ventricle, that is right ventricle. So now right ventricle is under relaxation while receiving the blood. After receiving the blood, it starts to again push the blood by contracting. Right, that is the same way from the right ventricle the blood is flowing through the pulmonary arteries. ಅದಕ್ಕೆ ಏನು ಮಾಡ್ತಾ ಇದ್ದಾರೆ, ಸೊ ಮೊದಲು ಇಲ್ಲಿಂದ ಬಂತು ರೈಟ್ ಏಟ್ರಿಯಂ ಟು ರೈಟ್ ವೆಂಟ್ರಿಕಲ್, ಫ್ರಮ್ ರೈಟ್ ವೆಂಟ್ರಿಕಲ್ ದ ಬ್ಲಡ್ ಈಸ್ ಫ್ಲೋಯಿಂಗ್ ಥ್ರೂ ಪಲ್ಮರಿ ಆರ್ಟರೀಸ್. ಈ ಕಡೆ ಪಲ್ಮರಿ ಆರ್ಟರೀಸ್ ಇದ್ರೆ ಇಲ್ಲಿ ಪಲ್ಮರಿ ಆರ್ಟರೀಸ್. ಸೊ ಇದೇನು ಆಕ್ಚುಲಿ ಬ್ಲಡ್ ಡಿಆಕ್ಸಿನೇಟೆಡ್, ಯಾಕಂದ್ರೆ ಇಟ್ ಇಸ್ ಕ್ಯಾರಿಂಗ್ ಕಾರ್ಬನ್ ಡೈಆಕ್ಸೈಡ್ ಇನ್ ಇಟ್. Right, so it is carrying carbon dioxide, so we are calling it as deoxygenated blood. So in order to purify, what we are going to send, we are going to send for the lungs. ಹಾಗಾಗಿ ಪಲ್ಮರಿ ಆರ್ಟರೀಸ್ ಎಲ್ಲಿ ಕನೆಕ್ಟ್ ಆಗ್ತದೆ, ಲಂಗ್ಸ್ ಕನೆಕ್ಟ್ ಆಗ್ತದೆ. ರೈಟಾ. ಸೊ ಪಲ್ಮರಿ ಆರ್ಟರೀಸ್ ಆರ್ ಕನೆಕ್ಟೆಡ್ ಟು ಅಗೇನ್ ಟು ಲಂಗ್ಸ್. ಹಾಗಾಗಿ ಏನು ಮಾಡ್ತದೆ, ಲಂಗ್ಸ್ ಅಲ್ಲಿ. ಸೊ ದ ಪಲ್ಮರಿ ಆರ್ಟರೀಸ್ ಆರ್ ಕನೆಕ್ಟೆಡ್ ಟು ದ ಲಂಗ್ಸ್. ಸೊ ಅಗೇನ್ ಲಂಗ್ಸ್ ವಾಟ್ ವಿಲ್ ಡೂ, ಇಟ್ ವಿಲ್ ಪ್ಯೂರಿಫೈ ದ ಆಕ್ಸಿಜನೇಟೆಡ್ ಬ್ಲಡ್. ರೈಟ್. ಸೊ ಡಿಆಕ್ಸಿನೇಟೆಡ್ ಬ್ಲಡ್ ಇಸ್ ಅಗೇನ್ ಕನ್ವರ್ಟ್ ಇಂಟು ಆಕ್ಸಿಜನೇಟೆಡ್ ಬ್ಲಡ್. ಹಾಗಾಗಿ ಸೊ ಇದನ್ನ ನೋಡ್ಕೋಬಹುದು ನೀವು ಒಂದ್ಸಲ. ರೈಟ್ ರೀ. ಆಕ್ಸಿಜನೇಟೆಡ್ ಬ್ಲಡ್, ಸೊ ಡಿಆಕ್ಸಿನೇಟೆಡ್ ಬ್ಲಡ್. ಸೊ ಇಲ್ಲಿ ಕೂಡ ಲಂಗ್ಸ್ ಇದೆ, ಇಲ್ಲಿ ಕೂಡ ಲಂಗ್ಸ್ ಇದೆ. ಅಂದ್ರೆ ಏನು, ಪ್ಯೂರಿಫೈಡ್ ಆದ ನಂತರ ಬ್ಲಡ್ ಮತ್ತೆ ಯಾವ ಪಾರ್ಟಿಗೆ ಬರ್ತಾ ಇದೆ ನಮ್ದು, ಮತ್ತೆ ಲಂಗ್ಸ್ ಅಲ್ಲಿ, ಎಲ್ಲಿ, ಸರಿ, ಹಾರ್ಟ್ ಅಲ್ಲಿ, ಲೆಫ್ಟ್ ಚೇಂಬರ್ ಆಫ್ ಹಾರ್ಟ್ ಅಲ್ಲಿ ಬರ್ತಿದೆ. ಪಲ್ಮರಿ ವೇನ್ಸ್ ಮುಖಾಂತರ ಎಂಟರ್ ಆಯ್ತು ಲೆಫ್ಟ್ ಚೇಂಬರ್ ಅಲ್ಲಿ. ಓಕೆ, ಡಿಆಕ್ಸಿನೇಟೆಡ್ ಬ್ಲಡ್. ರೈಟಾ. ಸೊ ಅದು ಏನಾಯ್ತು, ಬಾಡಿಗೆಲ್ಲ ಪಾಸ್ ಆಯ್ತು. ಈ ಬಾಡಿಯಿಂದ ಬರುವಾಗ ಏನಾಯ್ತು ಬ್ಲಡ್, ಸೊ ಡಿಆಕ್ಸಿನೇಟೆಡ್ ಅಂತ. ಯಾಕಪ್ಪ ಅಂದ್ರೆ ಬಾಡಿ ಫ್ಲೋ ಆಗುವಾಗ ಎಲ್ಲೆಲ್ಲಿ ಏನೇ ಡೆಡ್ ಟಿಶ್ಯೂಸ್ ಇರ್ತಾವ, ಸೆಲ್ಸ್ ಇರ್ತದ, ಅದನ್ನ ತಗೋತೀರಿ ಬ್ಲಡ್. ಹಾಗಾಗಿ ಏನಾಯ್ತು, ಡಿಆಕ್ಸಿನೇಟೆಡ್ ಆಗ್ತದ. ಹಾಗಾಗಿ ಅಲ್ಲಿಂದ ಕಲೆಕ್ಟ್ ಮಾಡ್ಕೋಬೇಕಲ್ರಿ ಬ್ಲಡ್, ಅದಕ್ಕೆ ಏನ್ ಮಾಡ್ತಾರ, ವೇನ್ಸ್ ಆರ್ ಕನೆಕ್ಟ್ ಆದಂಗೆ. ಸೊ ಫ್ರಮ್ ಡಿಫರೆಂಟ್ ಪಾರ್ಟ್ಸ್ ಆಫ್ ದಿ ಬಾಡಿ ದೀಸ್ ವೇನ್ಸ್ ಕಲೆಕ್ಟ್ ದ ಡಿಆಕ್ಸಿನೇಟೆಡ್ ಬ್ಲಡ್ ಫ್ರಮ್ ಅಪ್ಪರ್ ಅಂದ್ರೆ ಅಪ್ಪರ್ ಪಾರ್ಟ್ ಆಫ್ ಮೈ ಬಾಡಿ, ಲೋವರ್ ಅಂದ್ರೆ ಕೆಳಗಡೆ ಅಂತ ಬಾಡಿ. ಓಕೆ, ಈಗ ನಾ ಹಿಂಗೆ ಕೈ ಕಾಲು ತಗೊಂಡಾಗ, ರೈಟಾ,
ಸೊ ಬಾಡಿ ತಗೊಂಡ ಇಲ್ಲಿ ಮೇಲ್ಗಡೆ ಅಪ್ಪರ್ ವೆನ ಕವಿಂದ ಬರ್ತಾರೆ ಬಾಡಿ, ಇಲ್ಲಿ ನಡು ಹಾರ್ಟ್ ಇರುತ್ತೆ ಅಪ್ಪರ್ ವೆನ ಕವ. ಸೊ ತಳಗಡೆ ಬಾಡಿ ಪಾರ್ಟ್ಸ್ ಇಂದ ಲೋವರ್ ವೆನ ಕವ ಮುಖಾಂತರ ಹಾರ್ಟಿಗೆ ಬರ್ತಾರೆ, ಏನು ಡಿಆಕ್ಸಿನೇಟೆಡ್ ಬ್ಲಡ್, ರೈಟಾ. ಸೊ ದೆನ್ ಇಟ್ ಈಸ್ ಪಾಸ್ ಟು ರೈಟ್ ಏಟ್ರಿಯಂ ಟು ರೈಟ್ ವೆಂಟ್ರಿಕಲ್, ದೆನ್ ಫ್ರಮ್ ರೈಟ್ ವೆಂಟ್ರಿಕಲ್ it is passed to the lungs through pulmonary arteries. Okay, through the pulmonary arteries. So pulmonary arteries ಮುಖಾಂತರ ಹಾರ್ಟಿಗೆ ಪಾಸ್ ಮಾಡ್ತಾ ಇದ್ದೀನಿ. ಈ ರೀತಿಯಲ್ಲಿ ಏನಾಗ್ತಾ ಇದೆ, ಸೊ ಸಿಂಗಲ್ ಟೈಮ್, ಓಕೆ, ಅಟ್ ಈಚ್ ಸೈಕಲ್ ದ ಬ್ಲಡ್ ಈಸ್ ಎಂಟರಿಂಗ್ ಸೈಮಲ್ಟೇನಿಯಸ್ಲಿ ಇನ್ ದ ಹಾರ್ಟ್. ಸೊ ಅದಕ್ಕೆ ಏನಂತೀವಿ ಡಬಲ್ ಸರ್ಕ್ಯುಲೇಷನ್, ರೈಟ್ ರೀ. ನೋಡ್ತಾ ಇದ್ದೀರಾ, ಸೈಮಲ್ಟೇನಿಯಸ್ಲಿ ಆಕ್ಸಿನೇಟೆಡ್ ಬ್ಲಡ್ ಎಂಟರ್ ಆಗ್ತದೆ, ಡಿಆಕ್ಸಿನೇಟೆಡ್ ಕೂಡ ಎಂಟರ್ ಆಗ್ತದೆ, ಹಾಗಾಗಿ ಡಬಲ್ ಸರ್ಕ್ಯುಲೇಷನ್ ಮೆಥಡ್ ಅಂತ ಹೇಳ್ತೀವಿ. ಓಕೆ, ಹ್ಯೂಮನ್ ಹಾರ್ಟ್ ಈಸ್ ಮೇಂಟೈನಿಂಗ್ ಎ ಡಬಲ್ ಸರ್ಕ್ಯುಲೇಷನ್ ಮೆಥಡ್. ಓಕೆ, ಈ ನಿಮಗೆ ನೆನಪಿಕೋಬೇಕೇನಪ್ಪ, ರೈಟಾ. ಸೊ ಸರ್ ಬ್ಲಡ್ ಡಿಆಕ್ಸಿನೇಟ್ ಆಯಿತು ಅಂದರೆ ಪ್ಯೂರ್ ಬ್ಲಡ್ ಅನ್ನು ಏನು ಮಾಡ್ತಾ ಇದ್ದೀನಿ ನಾನು ಇಲ್ಲಿಂದ. ಓಕೆ, ವೆನ್ ಯು ಸ್ಟಡಿ ಫ್ರಮ್ ದ ಪ್ಯೂರ್ ಬ್ಲಡ್ ದ aorta ಹ್ಯಾಸ್ ಟು ಬಿ ಸೆಂಟ್ ಟು ದ ಡಿಫ್ರೆಂಟ್ ಪಾರ್ಟ್ಸ್ ಆಫ್ ದಿ ಬಾಡಿ, ರೈಟಾ. ಹಾಗಾದಾಗ ಅಲ್ಲಿ ಏನಂತೀವಿ ನಾವು ಬ್ಲಡ್ ವೆಸಲ್ಸ್ ಆರ್ ಪ್ಲೇಯಿಂಗ್ ಇಂಪಾರ್ಟೆಂಟ್ ರೋಲ್. ಫ್ರಮ್ ದ aorta ವಿ ಆರ್ ಹ್ಯಾವಿಂಗ್ ದ ಬ್ಲಡ್ ವೆಸಲ್ಸ್ ವಿಚ್ ಕ್ಯಾರಿ ದ ಬ್ಲಡ್ ಅವೇ ಫ್ರಮ್ ದಿ ಹಾರ್ಟ್ ಅಂತ ಹೇಳ್ತೀವಿ. ಹಾರ್ಟಿಂದ ಬೇರೆ ಬೇರೆ ಪಾರ್ಟ್ಸಿಗೆ ತೊಗೊಂಡು ಹೋಗ್ತಾ ಇದೆ aorta, ರೈಟಾ. ಯಾವ್ದು ಆಕ್ಸಿನೇಟೆಡ್ ಬ್ಲಡ್. ಬಟ್ ಇನ್ನೊಂದೇನು, ಬ್ಲಡ್ ಹಾರ್ಟಿಗೆ ಬರ್ತಾ ಇದೆ, ಇಲ್ಲಿ ಹೋಗ್ತಾ ಇದೆ, ಇಲ್ಲಿ ಬರ್ತಾ ಇದೆ, ನೋಡಿ ರೈಟ್ ಪಾರ್ಟಲ್ಲಿ ಬರ್ತಾ ಇದೆ ಅಂದ್ರೆ ಏನು, ಲೋವರ್ ವೆನಕವಿಂದನೂ ಬರ್ತಾ ಇದೆ, ಅಪ್ಪರ್ ವೆನಕವಿಂದ ಬರ್ತಾ ಇದೆ, ಇಲ್ಲಿ ಕೂಡ ಬ್ಲಡ್ ವೆಸಲ್ಸ್ ಬೇಕು. ಹಾಗಾಗಿ ಇಲ್ಲಿ ಸೊ ವಿಚ್ ಇಸ್ ಕ್ಯಾರಿಂಗ್ ಬ್ಲಡ್ ಅವೇ ಫ್ರಮ್ ದಿ ಹಾರ್ಟ್, ಹಿಯರ್ ಇಟ್ ಈಸ್ ಕ್ಯಾರಿಂಗ್ ದ ಬ್ಲಡ್ ಟುವರ್ಡ್ಸ್ ದಿ ಹಾರ್ಟ್, ಗಾಟ್ ಇಟ್. ಹಾಗಾಗಿ ಅವು ಯಾವಪ್ಪ ಬ್ಲಡ್ ವೆಸಲ್ಸ್, ಬ್ಲಡ್ ಕ್ಯಾಪಿಲರೀಸ್ ಅಂತ ನೆನಪಿಕೋಬೇಕು, ರೈಟ್. ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಹಾಗಾಗಿ ಸೊ ವಿ ಆರ್ ಹ್ಯಾವಿಂಗ್ ಆರ್ಟರೀಸ್ ಆ್ಯಂಡ್ ವೇನ್ಸ್, ರೈಟ್. So arteries, again I can call it as blood capillaries. Okay, these are blood capillaries. Arteries are the blood capillaries which carry blood away from the heart to various organs of the body. Got it? So these blood capillaries are the arteries are the blood capillaries which carry blood away from the heart to various organs of the body. ಅಂದ್ರೇನು, ಆರ್ಟರೀಸ್ ಮೇಲೆ ಏನು ಕ್ಯಾರಿ ಮಾಡ್ತಾ ಇದ್ದಾರೆ, ಪ್ಯೂರ್ ಬ್ಲಡ್. ಅವೇ ಫ್ರಮ್ ದ ಹಾರ್ಟ್ ಅಂದ್ರೆ ಬಿಕಾಸ್ ಪ್ಯೂರಿಫೈಡ್ ಬ್ಲಡ್ ಅನ್ನೇ ಬೇರೆ ಬೇರೆ ಪಾರ್ಟ್ಸ್ ಕಳಿಸಬೇಕು, ಹಾಗಾಗಿ ಪ್ಯೂರ್ ಬ್ಲಡ್ ಆಕ್ಸಿಜನೇಟೆಡ್ ಬ್ಲಡ್ ಅನ್ನ ಆರ್ಟರೀಸ್ ಪಂಪ್ ಮಾಡ್ತಾ ಇದೆ. ಓಕೆ, ಹಾಗಾದಾಗ ಇದಕ್ಕೊಂದು ಫ್ಲೋ ಬೇಕಾ, ನಮ್ಮ ಹಾರ್ಟಲ್ಲಿ ಹೇಗಾಗ್ತಿದೆ ಅಂತ ಹೇಳಿ. ಸೊ ರೈಟ್, ಸೊ ಇಲ್ಲಿ ನಾವು ತೋರಿಸ್ಬೋದು ಅಗೇನ್ aorta ಮೀನ್ಸ್ aorta. ಓಕೆ, ಈ aorta ಫರ್ದರ್ ಕನೆಕ್ಟ್ ಆಗಿದೆ ಅಂದ್ರೆ ಆರ್ಟರೀಸ್, ಗಾಟ್ ಇಟ್. ಸೊ aorta ಇಂದ ನಮ್ಮ ಫುಲ್ ಡಿಫ್ರೆಂಟ್ ಪಾರ್ಟಿಗೆ ಸಬ್ ಬ್ರಾಂಚಸ್ ಆಗ್ತಾ ಇರೋದು ಅದು ಆರ್ಟರೀಸ್. ಆರ್ಟರೀಸ್ ಇಂದ ಬೇರೆ ಆರ್ಗನ್ಸ್ ಆಫ್ ದಿ ಬಾಡಿ, ದಟ್ ಈಸ್ ಟ್ರಾನ್ಸ್ಫರ್ ಟು ಡಿಫ್ರೆಂಟ್ ಆರ್ಗನ್ಸ್ ಆಫ್ ದಿ ಬಾಡಿ. ಹಾಗಾಗಿ ಹಿಯರ್ ಆರ್ಟರೀಸ್ ಆರ್ ದ ಬ್ಲಡ್ ಕ್ಯಾಪಿಲರೀಸ್ ವೇರಾಸ್ aorta ಇಸ್ ದ ಮೇನ್ ಬ್ಲಡ್ ವೆಸಲ್ ವಿಚ್ ಈಸ್ ಕಮ್ಮಿಂಗ್ ಔಟ್ ಫ್ರಮ್ ದಿ ಹಾರ್ಟ್ ಅನ್ನಂಗ್ರೆ. ಹಾರ್ಟ್ ಇಂದ ಮೇನ್ ಪಂಪ್ ಮಾಡ್ತಿರೋಂಥ ಮೊದಲು ಬ್ಲಡ್ ವೆಸಲ್ ಯಾವ್ದ್ರೆ aorta. aorta ಇಂದ ಸಬ್ ಬ್ರಾಂಚಸ್ ಆಗಿದೆ, ಬ್ರಾಂಚಸ್ ಆಗಿ ಬೇರೆ ಬೇರೆ ಬಾಡಿ ಪಾರ್ಟ್ಸಿಗೆ ಹೋಗಿದೆ, ಅದ್ಯಾವುದು ಆರ್ಟರೀಸ್. ಆರ್ಟರೀಸ್ ಏನಾಗಿದೆ, ಬೇರೆ ಬೇರೆ ಆರ್ಗನ್ಸ್ಗೆ ಕನೆಕ್ಟ್ ಆಗಿದೆ ಅಂದಂಗ. ಈ ರೀತಿಯಲ್ಲಿ ಆರ್ಟರೀಸ್ ವಿಚ್ ಕ್ಯಾರಿ ಬ್ಲಡ್ ಅವೇ ಫ್ರಮ್ ದ ಹಾರ್ಟ್ ಟು ವೇರಿಯಸ್ ಆರ್ಗನ್ಸ್ ಆಫ್ ದಿ ಬಾಡಿ, ಮೇನ್ಲಿ ಪ್ಯೂರ್ ಬ್ಲಡ್. ಅದೇ ತರ ಈಗ ನೆಕ್ಸ್ಟ್ ಏನ್ರಿ, ವೇನ್ಸ್. ಓಕೆ, ವೇನ್ಸ್ ಆರ್ ಕಲೆಕ್ಟಿಂಗ್ ದ ಬ್ಲಡ್ ಟುವರ್ಡ್ಸ್ ದಿ ಹಾರ್ಟ್ ಬೈ ಕಲೆಕ್ಟಿಂಗ್ ಬ್ಲಡ್ ಫ್ರಮ್ ದಿ ಆರ್ಗನ್ಸ್. ಇಲ್ಲಿ ಏನ್ ಹೇಳ್ತಾ ಇದೀವಿ, ಇಟ್ ಈಸ್ ಕ್ಯಾರಿಂಗ್ ದ ಬ್ಲಡ್ ಟುವರ್ಡ್ಸ್ ದಿ ಹಾರ್ಟ್ ಅಂತ ಹೇಳ್ತೀವಿ ಬೈ ಕಲೆಕ್ಟಿಂಗ್ ಬ್ಲಡ್ ಫ್ರಮ್ ದಿ ಆರ್ಗನ್ಸ್, ದಟ್ ಈಸ್ ಮೇನ್ಲಿ ಇಂಪ್ಯೂರ್ ಬ್ಲಡ್. ಗಾಟ್ ಇಟ್. ವೆನ್ ದಿಸ್ ಬ್ಲಡ್ ಇಸ್ ಫ್ಲೋಯಿಂಗ್, ಆರ್ಟರೀಸ್ ಇಂದ ಏನು ಫ್ಲಡ್ ಐತ್ರಿ, ಬ್ಲಡ್ ಎಲ್ಲ ಫ್ಲೋ ಆಯ್ತಾ, ಅಲ್ಲಿ ಏನಾಗ್ತಾ ಬರ್ತಾ ಬರ್ತಾ ಏನಾಗ್ತಾರೆ ಬ್ಲಡ್ ಇಂಪ್ಯೂರ್ ಹಾಕೋತ ಹೋಗುತ್ತೆ. ಹಾಗಾಗಿ ಇಂಪ್ಯೂರ್ ಆಗಿರೋ ಬ್ಲಡ್ ಮತ್ತೆ ಹಾರ್ಟಿಗೆ ತರಬೇಕು, ರೈಟಾ. ಅದಕ್ಕೆ ಏನಾಗ್ತದೆ ರೀ, ವೇನ್ಸ್ ಹೆಲ್ಪ್ ಮಾಡುತ್ತೆ. ಸೊ ದ ವೇನ್ಸ್ ಅಗೇನ್ ಬ್ರಿಂಗ್ಸ್ ದ ಬ್ಲಡ್ ಟುವರ್ಡ್ಸ್ ದಿ ಹಾರ್ಟ್. ಅಂದ್ರೆ ಏನು, ಮೇನ್ಲಿ ಇಂಪ್ಯೂರ್ ಬ್ಲಡ್ ಆರ್ deoxygenated blood from the veins, that is organs of the body. From different points of the organ the veins are connected and it receives the blood, right, and it is passing through vena cavas. ಇಲ್ಲಿ ಏನಾಗ್ತದ್ರಿ, ಸೊ ವೇನ್ಸ್ ಇಲ್ಲೂ ಕೂಡ ಕನೆಕ್ಟ್ ಆಗಿದೆ ಇದಕ್ಕೆ, ರೈಟಾ. ಸೊ ವೆನ ಕವಾಗ ಬಂತು, ಅದೇ ತರ ಮೇಲಿರುವಂತ ವೇನ್ಸ್ ಕೂಡ ಏನ್ ಮಾಡ್ತದೆ, ಅಪ್ಪರ್ ವೆನ ಕವಿಂದ ಬ್ಲಡ್ ತಗೊಂಡ್ ಬಂತು, ಇಂಪ್ಯೂರ್ ಬ್ಲಡ್ ಬೋತ್. ಅಗೇನ್ ಇಟ್ ಇಸ್ ಗಿವಿಂಗ್ ಫಾರ್ ದಿ ರೈಟ್ ಏಟ್ರಿಯಂ, ರೈಟ್. ಸೊ ದಟ್ ಈಸ್ ದ impure blood is carried from veins to the lower vena cava as well as upper vena cava. So now the blood is entering to right atrium to right ventricle, from right ventricle to pulmonary arteries. Again pulmonary arteries connected to lungs in order to get purified. ಈ ರೀತಿಯಲ್ಲಿ ನೀವು ಹಾರ್ಟ್ ವರ್ಕ್ ಆಗುತ್ತೆ ರೀ. ಹಾಗಾಗಿ you have to remember arteries are connected to aorta, right, in order to carry blood to different parts of the body, whereas upper vena cava and lower vena cava is connected to veins in order to carry blood towards the heart, ರೈಟ್. ಈ ರೀತಿಯಲ್ಲಿ ನಿಮ್ಗೆ ವರ್ಕ್ ಆಗುತ್ತೆ. ಹೀಗಾದಾಗ ನಾವು ಕಂಪ್ಲೀಟ್ ಬಾಡಿಯಲ್ಲಿ ಟ್ರಾನ್ಸ್ಪೋರ್ಟ್ ಆಫ್ ಆಕ್ಸಿಜನ್ ಆ್ಯಂಡ್ ಕಾರ್ಬನ್ ಡೈಆಕ್ಸೈಡ್ ತೊಗೊಂಡಾಗ ಒಂದು ಸಿಸ್ಟಮ್ ಇದೆ ರೀ, ರೈಟಾ. ಅಗೇನ್ ಇನ್ ಯುವರ್ ಬುಕ್ ಇಟ್ ಈಸ್ ಬೀನ್ ಗಿವನ್ ದ ಡಯಾಗ್ರಾಮ್, ರೈಟ್. ನಿಮ್ಮ ಬುಕ್ಕಲ್ಲಿ ಕೂಡ ಡಯಾಗ್ರಾಮ್ ಕೊಟ್ಟಿದ್ದಾರೆ, ಈ ಡಯಾಗ್ರಾಮ್ ರೀ, ರೈಟಾ. ಸೊ ಅದನ್ನು ನಾನು ಈ ರೀತಿಯಲ್ಲಿ ಹೇಳ್ಬೋದು. ಲಂಗ್ಸಿಂದ ಏನಾಗ್ತದೆ ರೀ, ಆಕ್ಸಿನೇಟೆಡ್ ಬ್ಲಡ್ ಇದೆ, ಅದನ್ನು ಕ್ಯಾರಿ ಮಾಡ್ಕೊಂಡು ಬರ್ತಾ ಇರೋದೇ ಅದು ಪಲ್ಮನರಿ ವೇನ್ಸ್, ರೈಟಾ. ಇಟ್ ಈಸ್ ಕ್ಯಾರಿಡ್ ಬೈ ದಿ ಪಲ್ಮನರಿ ವೇನ್ಸ್.
ವೇನ್ಸ್. ಓಕೆ, ಸ್ವಲ್ಪ ಹೇಳ್ಬೋದು ನಾನು. ಪಲ್ಮರಿ ವೇನ್ಸ್ ಮುಖಾಂತರ ಏನಾಗ್ತದೆ, ಲಂಗ್ಸು, ಇಟ್ ಈಸ್ ಕ್ಯಾರಿಂಗ್ ದ ಆಕ್ಸಿಜನೇಟೆಡ್ ಬ್ಲಡ್. ಪಲ್ಮರಿ ವೇನ್ಸ್ ಮುಖಾಂತರ ಬ್ಲಡ್ ಕ್ಯಾರಿ ಆಗ್ತಾ ಇದೆ, ರೈಟಾ. ಈ ಪಲ್ಮರಿ ವೇನ್ಸ್ ಮುಖಾಂತರ ಎಲ್ಲ ಎಂಟರ್ ಆಗ್ತದೆ ರೀ, ಲೆಫ್ಟ್ ಪಾರ್ಟ್ ಆಫ್ ದಿ ಹಾರ್ಟ್. ಅದಕ್ಕೆ ಲೆಫ್ಟ್ ಪಾರ್ಟ್ ಆಫ್ ದಿ ಹಾರ್ಟ್ ತೋರಿಸ್ತಾ ಇದ್ದೀನಿ, ರೈಟಾ. ಸೊ ಲೆಫ್ಟ್ ಪಾರ್ಟಿಂದ ಮತ್ತೆ ಕಡೆ ಹೋಗ್ತಾ ಇದ್ದಾರೆ ಬಾಡಿ, ಇಲ್ಲಿ ಒಳಗೆ ಅಯೋರ್ಟಾ ಇದು, ದಿಸ್ ಇಸ್ ಅಯೋರ್ಟಾ, ಯು ಆರ್ ಗೆಟಿಂಗ್ ಅಯೋರ್ಟಾ, right. So here it is aorta. From aorta it is connected to arteries, different arteries, right. So again aorta, the blood is entering through different parts of the body from the heart. ಅದಕ್ಕೆ ಅಂತ ಇದೇನ್ರಿ, away from the heart, right. ಸೊ ಆರ್ಟರೀಸ್ ಮುಖಾಂತರ ಏನೈತ್ರಿ, ನಮ್ಮ ಬೇರೆ ಬೇರೆ ಡಿಫ್ರೆಂಟ್ ಪಾರ್ಟ್ಸ್ ಆಫ್ ದಿ ಬಾಡಿ ಹೋಯ್ತು. ಈಗೇನಾಯ್ತು, ಇಲ್ಲಿ ಪ್ಯೂರ್ ಬ್ಲಡ್ ಫ್ಲೋ ಆಗ್ತಿದೆ. ಹಿಯರ್ ದ ಪ್ಯೂರ್ ಬ್ಲಡ್ ಇಸ್ ಗೆಟಿಂಗ್ ಓಕೆ ಫ್ಲೋಯಿಂಗ್. ಸೊ ಆಸ್ ಇಟ್ ಇಸ್ passes through the different organs, all the carbon dioxide which is produced, okay, so here in the each cells will be received and it will be again mixed with the blood, so such that it will, so the blood starts to become impure. Again this blood has to be pure. So again, so the veins from the different parts of the body will collect the blood, okay. So different parts of the body, it will connect the blood, again it will pass, the veins will pass the blood to again heart, right. ಅದಕ್ಕೆ ತೋರಿಸ್ತಾ ಇದ್ದೀನಿ ಇಲ್ಲಿ ರೈಟ್ ಪಾರ್ಟ್ ಆಫ್ ದಿ ಹಾರ್ಟ್ ಅಂತ ಹೇಳ್ತಾ ಇದ್ದೀವಿ, ರೈಟಾ. ಸೊ ಕಲೆಕ್ಟ್ ಮಾಡ್ಕೊಂಡು ಎಲ್ಲಿ ಕಳಿಸ್ತಾ ಇದೆ ಬ್ಲಡ್, ರೈಟ್ ಪಾರ್ಟ್ ಆಫ್ ದಿ ಹಾರ್ಟಿಗೆ ಕಳಿಸ್ತಾ ಇದೆ, ರೈಟ್ ರೀ, ಟುವರ್ಡ್ಸ್ ಫ್ರಮ್ ದ ವೇನ್ಸ್ ಟು ದಿ ಹಾರ್ಟ್, ರೈಟ್. ಸೊ ಅಲ್ಲಿ ಹಾರ್ಟ್ಸಿಂದ ಬ್ಲಡ್ ಯಾಕಡೆ ಹೋಗ್ತಾ ಇದೆ, ಪಲ್ಮಂಟ್ರಿ ಆರ್ಟರೀಸ್ ಮುಖಾಂತರ ಡಿಆಕ್ಸಿಜನೇಟೆಡ್ ಬ್ಲಡ್ ಮತ್ತೆ ಲಂಗ್ಸಿಗೆ ಹೋಗ್ತಾ ಇದೆ, ಮತ್ತೇನಾಯ್ತು, ಪ್ಯೂರಿಫೈ ಆಯಿತು, ಮತ್ತೆ ಆಕ್ಸಿಜನೇಟೆಡ್ ಆಯಿತು, ಮತ್ತೆ ನಾ ಬಾಡಿ ಪಾರ್ಟ್ಸಿಗೆ ಕಳಿಸ್ತೀನಿ ರೀ, ಮತ್ತೆ ಇಂಪ್ಯೂರ್ ಆಗುತ್ತೆ, ಮತ್ತೆ ಇಂಪ್ಯೂರ್ ಬ್ಲಡ್ ಅನ್ನು ವೇನ್ಸ್ ತಗೊಂಡು ಹಾರ್ಟಿಗೆ ಕೊಡ್ತಾರೆ, ಮತ್ತೆ ಹಾರ್ಟ್ ಏನು ಮಾಡ್ತಾ, ಲಂಗ್ಸಿಗೆ ಕೊಡ್ತಾ, ಲಂಗ್ಸ್ ಪ್ಯೂರಿಫೈ ಮಾಡ್ತಾ, ಮತ್ತು ಇದೇ ಪ್ರೊಸೆಸ್ಸಲ್ಲಿ ಆಗ್ತಾ ಇರ್ತಾರೆ ನಿಮ್ಮ ಬಾಡಿಯಲ್ಲಿ. ಸೊ ಪ್ಯೂರ್ ಆ್ಯಂಡ್ ಇಂಪ್ಯೂರ್ ಬ್ಲಡ್ ಇಸ್ ಫ್ಲೋಯಿಂಗ್ ಸೈಮಲ್ಟೇನಿಯಸ್ಲಿ ಇನ್ ಯುವರ್ ಹಾರ್ಟ್, ವಿಚ್ ವಿ ಆರ್ ಗೋಯಿಂಗ್ ಟು ಕಾಲ್ ಇಟ್ ಆಸ್ ಎ ಡಬಲ್ ಸರ್ಕ್ಯುಲೇಷನ್ ಸಿಸ್ಟಮ್, ವಿಚ್ ಈಸ್ ವೆರಿ ಇಂಪಾರ್ಟೆಂಟ್. ಈ ರೀತಿಯಲ್ಲಿ ನಿಮ್ಮ ಹಾರ್ಟ್ ವರ್ಕ್ ಆಗುತ್ತೆ ರೀ. ಹಾಗಾಗಿ ಈ ಡಯಾಗ್ರಾಮನ್ನು ಕಂಪೇರ್ ಮಾಡಿದಾಗ ಇಲ್ಲಿ ತೋರಿಸ್ತಾ ಇದ್ದೀವಿ ರೀ, ರೈಟಾ. ಸೊ ಪಲ್ಮರಿ ವೇನ್ಸ್ ಫ್ರಮ್ ದಿ ಲಂಗ್ಸ್, so right, it is entering into your heart, left part of the heart, from the left part of the heart to the left ventricle to aorta, aorta to different parts of the body through artery, we are connected to different organs. Again see it's red, again it is becoming blue, ಅಂದ್ರೆ ಸೊ ಪ್ಯೂರ್ ಬ್ಲಡ್ ಬರ್ತಾ ಏನಾಯ್ತು, ಡಿಆಕ್ಸಿಜನೇಟೆಡ್ ಆಯಿತು. ಹಾಗಾಗಿ ಆ ಡಿಆಕ್ಸಿಜನೇಟೆಡ್ ಬ್ಲಡ್ ಅನ್ನು ಯಾರು ಕ್ಯಾರಿ ಮಾಡ್ತಾ ಇದೆ, ವೇನ್ಸ್, ಫ್ರಮ್ ವೇನ್ಸ್ ಅಗೇನ್ ಟು ದ ಬಾಡಿ, ದಟ್ ಈಸ್ ರೈಟ್ chamber of our heart through vena cavas ಅಂತ ಹೇಳಿದ್ವಿ, through upper and lower vena cava. From upper and lower vena cava it is entering to the right atrium to right ventricle, again from right ventricle it is again passed to lungs, similarly passed to the lungs. ಈ ರೀತಿಯಲ್ಲಿ ನೀವು ಕಂಪೇರ್ ಮಾಡಿದಾಗ it will be very easy. ಈ ರೀತಿಯಲ್ಲಿ blood flow ಆಗ್ತಾ ಇರ್ತಾರೆ, you can explain it, okay. So in this way we can explain the particular transportation system for the mainly transport of carbon dioxide exchange in the body. Thank you.